ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಹಲೋ ಹಲೋ ಕೂಸು, ಅತ್ಯವ ಚೆನ್ನಾಗಿದ್ದೀರಿಯಾ? ನಾನ್ ಚೆನ್ನಾಗಿವ್ನಿ, ನೀನ್ ಚೆನ್ನಾಗದೆಯಾ? ನಿಮ್ಮ ಆಶೀರ್ವಾದದಿಂದ ಬೋ ಪಸಂದಿಗ್ಯಾವನಿ. ನನ್ನ ಆಶೀರ್ವಾದ ಅಲ್ಲ, ಆ ದೇವ್ರ ಆಶೀರ್ವಾದ ಅನ್ನು. ಆದಷ್ಟು ಬೇಗ ಆ ದೇವ್ರು ನನಗೊಂದು ಮೊಮ್ಮಗನ್ ಕರುಣಿಸ್ಬಿಟ್ರೆ ನಾನು ಆ ಮಗು ಜೊತೆ ಆಟ ಆಡ್ಕೊಂಡು ಜೀವನ ಕಳಿತೀನಿ. ಹೋಗಿ ಅತ್ಯವ, ನಂಗೆ ನಾಚಿಕೆ ಆಯ್ತದೆ. ಎಷ್ಟು ದಿನ ಅಂತ ಹಂಗೆ ನಾಚ್ಕೊಂಡಿಯ ಕೂಸು? ನಿನ್ನ ಹಿಂದೆ ಮದುವೆ ಆದವರೆಲ್ಲ ಕೈಲೊಂದು ಕಂಕ್ಳಲ್ಲೊಂದು ಹಿಡ್ಕೊಂಡು ಓಡಾಡ್ತವ್ರೆ, ನೀನ್ ಮಾತ್ರ ಬರೀ ಕೈಲೇ ಓಡಾಡ್ತೀಯ. ಆ ವಿಷಯ ಬುಡಿ ಅಂತವ, ದೇವ್ರು ಕೊಟ್ಟಾಗ ಎಲ್ಲ ಆಯ್ತದೆ. ಇವು ಅವತರ ಯಾಕೆ ಫೋನ್ ಮಾಡಿದ್ರಿ ಹೇಳಿ. ನಮ್ಮೂರಲ್ಲಿ ಗರಡಿ ಪೈಲ್ವಾನ್ ತಮ್ಮಣ್ಣ ಇದ್ನಲ್ವಾ, ಅವನಿವತ್ತು ಹಿಮಾಲಯಕ್ಕೆ ಹೋಯ್ತವನೆ. ಅಲ್ಲಿ ಕುಸ್ತಿ ಹೇಳಕ್ ಹೋಯ್ತವನ? ಕುಸ್ತಿ ಮಾಡಕ್ಕಲ್ಲ ಕೂಸು, ಅವನಿಗೆ ಜೀವನದಲ್ಲಿ ಬೇಜಾರಾಗಿ ಸನ್ಯಾಸತ್ವ ತಗೊಂಡು ತಪಸ್ ಮಾಡಕ್ ಹಿಮಾಲಯಕ್ಕೆ ಹೋಯ್ತವನೆ. ಅವರು ಚೆನ್ನಾಗೇ ಇದ್ರಲ್ಲ, ಈ ಸನ್ಯಾಸಿ ಆಗುವಂಥದ್ದು ಏನಾಯ್ತಾ? ಯಾರಿಗೆ ಯಾವಾಗ ಏನಾಯ್ತದೆ ಅಂತ ದೇವ್ರಿಗೆ ಗೊತ್ತು ಕಣ್ ಕೂಸು. ಅವನು ಹೋಯ್ತಾನೆ ಅಂತ ನಾವೆಲ್ಲರೂ ಬಸ್ ಹತ್ಸಕ್ ಹೋಯ್ತಾ ಇದೀವಿ. ಎಲ್ರು ಅಂದ್ರೆ ಯಾರತ್ಯವ? ಎಲ್ರು ಅಂದ್ರೆ ನಮ್ಮೂರಿನ ಹೆಂಗಸರು ಎಲ್ರು. ನಮ್ಮೂರಿನ ಸಂಪ್ರದಾಯ ಪ್ರಕಾರ ಯಾರೇ ಸನ್ಯಾಸಿ ಆಗ್ತೀನಿ ಅಂದ್ರೂ ನಾವೆಲ್ಲರೂ 3 ಸಲ ತಪ್ಕೊಂಡು ಅವ್ರನ್ನ ಕಳಿಸ್ಕೊಡ್ತೀವಿ. ಶ್ರೀರಾಮ, ಇವೆಲ್ಲ ತಪ್ಕೊಂಡವ್ರಿಗೆ ಏನೂ ಆಗಲ್ಲ? ಏನು ಆಗಲ್ಲ ಕಣ್ಕೂಸು. ಅವ್ರು ಆ ಥರ ಹೋದಾಗ ನಾವೆಲ್ಲರೂ ತಪ್ಪು ಕಳಿಸಿದ್ರೆ ಅವ್ರು ಹೋಯ್ತಾ ಇರೋ ಕೆಲಸ ಪೂರ್ಣ ಆಯ್ತದೆ ಅನ್ನೋದು ನಮ್ಮೂರ ಸಂಪ್ರದಾಯ. ಮೊದಲೇ ಹೇಳಿದ್ರೆ ನಾನು ಬಂದು ತಪ್ಕೊತಾ ಇದ್ದೆ, ನನಗೂ ಒಳ್ಳೇದಾಗಿರೋದು. ನೀನು ತಪ್ಕೊಳ್ಬೇಕಾಗಿರೋರ್ನ ತಪ್ಕೋ, ಎಲ್ಲ ಒಳ್ಳೇದಾಯ್ತದೆ. ಸರಿ ಕೂಸು, ನಾನು ಅವ್ರನ್ನ ಬಸ್ ಹತ್ತಿಸ್ಬಿಟ್ಟು ಆಮೇಲೆ ನಿಂಗೆ ಫೋನ್ ಮಾಡ್ತೀನಿ. ಸರಿ ಸರಿ ಅತ್ಯವ. ಯಾನಮ್ಮ ಪುಟ್ಮಲಿ ಒತ್ತಾರೆ ಫೋನಿನ ಕಾರ್ಯಕ್ರಮ. ಫೋನ್ ಮಾಡಿದ್ರು ಅನ್ನಿ. ನಮ್ಮ ಅವನಿಗಂತೂ ಒತ್ತಾರೆ ಮಾಡಕ್ ಬೇರೆ ಕ್ಯಾಮೇ ಇಲ್ಲ. ಅದಕ್ಕೆ ನಿನಗೆ ಫೋನ್ ಮಾಡ್ಬಿಟ್ಟು ಯಾವ್ದಾರು ಪೂಜೆ ಮಾಡು ಅಂತ ನಿನ್ ತಲೆಗೆ ತುಂಬಿರ್ತಾಳೆ. ಎವಳೊಳಗೆ ಅವಳಿಗೂ ಬುದ್ಧಿ ಇಲ್ಲ, ಕೇವಳೊಳಗೆ ನಿನಗೂ ಬುದ್ಧಿ ಇಲ್ಲ. ಪಾಪಣ್ಣ, ಹಂಗೇನೋ ಇಲ್ಲ. ಅತ್ಯವ ಫೋನ್ ಮಾಡಿದ್ದು ರಥ ಮಾಡಕ್ಕಲ್ಲ. ನಿಮ್ ಊರಲ್ಲಿ ಪೈಲ್ವಾನಿ ಅವರಲ್ಲ, ಅವರು ಸನ್ಯಾಸ ತಗೊಂಡು ಹಿಮಾಲಯಕ್ಕೆ ಹೋಯ್ತಾ ಇದಾರಂತೆ. ಅದು ಹಿಮಾಲಯ ಅಲ್ಲ ಕಮ್ಮಿ, ಹಿಮಾಲಯ ಹೇಳಿದ್ರಿ ಚಾಡ. ಅಲ್ಲಿಗೆ ಒಯ್ತಾ ಇದಾರಂತೆ. ಅದಕ್ಕೆ ಅವ್ರಿಗೆ ಪೂಜೆ ಮಾಡಿ ನಿಮ್ಮೂರ್ ಸಂಪ್ರದಾಯದ ಪ್ರಕಾರ ಊರಲ್ಲಿರೋ ಹೆಂಗಸ್ರೆಲ್ಲ ಅವ್ರನ್ನ 3 ಸಲ ತಪ್ಕೊಂಡು ಕಳ್ಸ್ಕೊಟ್ಬಿಟ್ಟು ಬರಕ್ ಹೋದ್ರು. ಅವ್ರೆಲ್ಲ 3 ಸತಿ ತಪ್ಕೊಂಡ್ರೆ ಅವ್ರಿಗೇನದ್ದಮ್ಮೆ? ಹೋಗೋ ಕೆಲ್ಸ ಪೂರ್ತಿ ಆದ್ದಂತೆ. ಶಂಕರೇಶ್ವರ, ನಾನು ಹಿಮಾಲಯಕ್ಕೆ ಹೋಯ್ತೀನಿ ಅಂದರೆ ಮಧುರ ಅವರು ನನ್ನ ತಬ್ಕಂಗೆ ಕಳಿಸ್ಕೊಡ್ತಾರೇನೋ. ಆಗ್ಲಾದ್ರೂ ನನ್ನ ಆಸೆ ನೆರವೇರ್ತದೆ. ಬಾಬಣ್ಣ ಬಾಬಣ್ಣ ಬಾಬಣ್ಣ, ಯಾಕ ಹಂಗೆ ಕುತ್ಕೊಬಿಟ್ರಿ? ಏನ್ ಡ್ರಂಕ್ ಮಾಡ್ತಾ ಇದ್ರಿ? ಅದು ಡ್ರಂಕ್ ಅಲ್ಲ ಕಮ್ಮೆ, ತಿಂಕು. ಹಿಡಿದ್ರಿ ಚಾಡ. ಅದು ನನ್ನ ಸನ್ಯಾಸಿ ಆಗ್ಬಿಟ್ರೆ ಮಧು ಅಂದ್ರೆ ನೀನು ನನ್ನ ತಪ್ಕೊಂಡು ಮಧುರ ಭಾವನೆಯಿಂದ ಹಿಮಾಲಯಕ್ಕೆ ಕಳಿಸ್ಕೊಡ್ತಿದೆ ಅಂತ ಯೋಚನೆ ಮಾಡ್ತಾ ಇದ್ದಿ. ನೀವೇನ್ ಸನ್ಯಾಸಿ ಆದ್ರಿ? ನೀವು ಸನ್ಯಾಸಿ ಆದ್ರೆ ನಾ ಏನ್ ಮಾಡ್ಲಿ? ನಾ ಏನ್ ಜೊತೆಗಿರ್ಲಿ? ಅವ್ರು ಹೋದ್ರೆ ಹೋಗ್ಲಿ ಬಿಡಿ ಪುಟ್ಟಮಲ್ಲಿ ಅವರೇ, ನಿಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋದಕ್ಕೆ ನಾನಿದ್ದೀನಲ್ಲ. ಯೋಚನೆ ಮಾಡ್ಬೇಕಮ್ಮೆ. ನಾನೇನಾದ್ರು ಸನ್ಯಾಸಿ ಆಗ್ಬಿಟ್ರೆ ನನ್ನ ಶಿಷ್ಯ ಜೊತೆಲಿ ಇಟ್ಕೊಂಡ್ಬಿಡ್ತೀನಿ. ನೀವೀಗ ಹೆಂಗಿದ್ದೀರೋ ಹಂಗೆ ಇರಿ. ಅವರೇ, ನಿಮ್ಮನ್ನ ತಬ್ಕೊಳ್ಳೋಕ್ಕೋಸ್ಕರನಾದ್ರೂ ನಾನು ಸನ್ಯಾಸಿ ಆಗ್ತೀನಿ. ನನ್ನ ಮುಂದಿನ ಗುರಿ ಸನ್ಯಾಸಿ ಆಗೋದು. ಸನ್ಯಾಸಿ ಸನ್ಯಾಸಿ ಅರ್ಜುನ ಸನ್ಯಾಸಿ, ನಸುನಗೆಯ ಹೊರಸೂಸಿ ಬಂದ ಕಳ್ಳ ವೇಷದಲ್ಲಿ. ಕಳ್ಳ ಸ್ವಾಮಿ, ಇಷ್ಟೊತ್ತು ಎಲ್ಲಕ್ಕೆ ಹೋಗಿದ್ರಿ? ನಾನು ನಿಮ್ಗೋಸ್ಕರ ರೆಡಿಯಾಗಿ ವೇಟ್ ಮಾಡ್ತಿರ್ತೀನಿ ಅಂತ ನಿಮ್ಗೆ ಗೊತ್ತಿಲ್ವಾ? ನೀನಕ್ಕೆ ರೆಡಿಯಾಗಿ ವೇಟ್ ಮಾಡ್ತಿದ್ದೆ? ಏನ್ ತಮಾಷೆ ಮಾಡ್ತಿದ್ದೀರಾ? ನನ್ನ ರಾತ್ರಿ ನಂಗ್ ಮನೇಲಿ ಇದ್ದು ಬೋರ್ ಆಗ್ತಿದೆ ಅಂದಿದ್ದಕ್ಕೆ ನಾಳೆ ಎಲ್ಲಾದ್ರೂ ಆಚೆ ಕರ್ಕೊಂಡು ಹೋಗ್ತೀನಿ ಅಂದ್ರಿ. ಈಗ ಯಾಕೆ ಹೀಗ್ ಮಾತಾಡ್ತಿದ್ದೀರಾ? ಅದು ನೆನ್ನೆ, ಇವತ್ತು ನನ್ಗೆ ಎಲ್ಗೋಗೋದಕ್ಕೂ ಮನ್ಸಿಲ್ಲ. ಏನಾಗಿದೆ ನಿಮ್ ಮನ್ಸಿಗೆ? ಓ, ನಿಮ್ ಪೊರ್ಕಿ ಫ್ರೆಂಡ್ ಪ್ರೇಮ್ ಬರ್ತೀನಿ ಅನ್ನ? ಯಾರು ಬಂದ್ರು ಅಷ್ಟೇ, ನಾನು ಎಲ್ಗೂ ಹೋಗಲ್ಲ. ನನ್ನ ಮನಸ್ಸಿಗೆ ಶಾಂತಿ ಬೇಕು. ನನ್ ಜೊತೆ ಬಿಟ್ಟು ಅವಳ ಶಾಂತಿ ಜೊತೆ ಹೋಗಕ್ ಪ್ಲಾನ್ ಮಾಡಿದ್ದೀರಾ? ಶಾಂತಿ ಅಂದ್ರೆ ಹುಡುಗಿ ಅಲ್ಲ, ಮನಸ್ಸಿನ ವಿಶ್ರಾಂತಿ. ನಂಗ್ ನಿಮ್ ಪುರಾಣ ಎಲ್ಲ ಬೇಡ, ಸುಮ್ನೆ ನನ್ ಜೊತೆ ಬನ್ನಿ. ನಾನೆಲ್ಲೂ ಬರಲ್ಲ ಅಂತ ಹೇಳಿದ್ನಲ್ಲ, ಸುಮ್ನೆ ನನ್ನನ್ನು ಬಲವಂತ ಮಾಡಬೇಡ. ಜಾನಿ, ಬಲವಂತ ಮಾಡ್ತಿರೋದು ನಾನಲ್ಲ, ನೀವು ಗೋಗರ್ದಿದ್ದಕ್ಕೆ ನಾನ್ ನಿಮ್ ಜೊತೆ ಬರ್ತೀನಿ ಅಂತ ಒಪ್ಕೊಂಡಿದ್ದು. ಈಗ ಅದು ಬಿಡು. ನೋಡು, ಈ ರೆಸ್ಟೋರೆಂಟು ಸಿನಿಮಾ ಎಲ್ಲ ಸುತ್ತೋದು ಮನಸ್ಸನ್ನು ವಿಕಾರಗೊಳಿಸ್ಬಿಡುತ್ತೆ. ಹೋಟೆಲ್ಗಳಲ್ಲಿ ಮಸಾಲೆ ಜಾಸ್ತಿ ಹಾಕಿರೋ ಊಟ ತಿನ್ನೋದ್ರಿಂದ ದೇಹ ಹಾಳಾಗೋದ್ರ ಜೊತೆಗೆ ಮನಸ್ಸು ಹಾಳಾಗುತ್ತೆ. ದೇವ್ರು ನಮ್ಗೆ ಹೊಟ್ಟೆ ಕೊಟ್ಟಿರೋದು ಹಸಿ ತರಕಾರಿಗಳನ್ನ ತಿಂದು ಜೀರ್ಣಿಸ್ಕೊಳ್ಳೋದಕ್ಕೆ. ಹಾಗೆ ಮಾಡೋದ್ರಿಂದ ಮನಸ್ಸು ಶುದ್ಧವಾಗೋದ್ರ ಜೊತೆಗೆ ದೇವ್ರ ಹತ್ರ ಕರ್ಕೊಂಡೋಗುತ್ತೆ. ಇಲ್ಲ ಅಂದ್ರೆ ಮನಸ್ಸು ವಿಕಾರ ಆಗ್ಬಿಡುತ್ತೆ. ಈಗ ಈ ಪುರಾಣ ಎಲ್ಲ ಬೇಕಾ? ನಿಮ್ಗೇನ್ ಹುಚ್ಚಿಡ್ದಿದ್ಯಾ?
ಅದನ್ನ ನೀನು ಮಾತಾಡ್ತಿಲ್ಲ, ನಿನ್ನ ಮನಸ್ಸಿನ ವಿಕಾರ ಹೀಗೆ ಮಾತಾಡಿಸ್ತಿದೆ. ನಿಮಗ್ ನಿಜವಾಗ್ಲೂ ತಲೆ ಕೆಟ್ಟಿದೆ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ. ತಲೆ ಕೆಟ್ಟಿರೋದು ನನಗಲ್ಲ, ನಿನಗೆ. ಈ ರೀತಿ ಬೇಡವಾದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ರ ಬಿಟ್ಟು ಪೂಜೆ ಹೋಮ ಜಪ ಅಂತ ತಲೆ ಕೆಡಿಸ್ಕೊ, ಅದ್ರಲ್ಲೇ ದೇವ್ರು ಕಾಡ್ಬೋದು. ಬೆಳಿಗ್ಗೆನ ನನ್ ತಲೆ ಕೆಡಿಸ್ಬೇಡಿ, ಸುಮ್ನಿದ್ದವಳ ಆಚೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದವ್ರು ನೀವು. ಈಗ ಶಾಂತಿ ವಿಕಾರ ಅಂತ ಏನೇನೋ ಮಾತಾಡ್ತಿದ್ರಾ. ನಿಮ್ ತಲೆಗಿದ್ದನ್ನೆಲ್ಲ ತುಂಬ್ದವ್ರು ಯಾರು? ಅವ್ರ ಶಾಂತಿನ ಕೆಡ್ಸ್ಬಿಟ್ಟು ಬರ್ತೀನಿ. ಇದನ್ನ ನೀನು ಮಾತಾಡ್ತಿಲ್ಲ, ನಿನ್ನ ಮನಸ್ಸಿನ ವಿಕಾರ ಹೀಗೆ ಮಾತಾಡಿಸ್ತಿದೆ. ಅದನ್ನ ಕಂಟ್ರೋಲ್ ಮಾಡ್ಕೊ. ಯಾರಿಗೆ ಯಾವ ಜ್ಞಾನೋದಯ ಆಗುತ್ತೋ ಹೇಳಕ್ ಬರಲ್ಲ. ಇವತ್ತು ನನಗಾಗಿದೆ, ನಾಳೆ ನಿನಗೂ ಆಗ್ಬಹುದು. ಇನ್ನೊಂದ್ಸಲ ಏನಾದ್ರೂ ಆಚೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಈ ಮನೆಯಿಂದ ಪರ್ಮನೆಂಟ್ ಆಗಿ ನಿನ್ನ ಆಚೆ ಕಳಿಸ್ಬಿಡ್ತೀನಿ. ಇದನ್ನು ನೀನು ಹೇಳ್ತಿಲ್ಲ, ನಿನ್ನ ಮನಸ್ಸಿನ ವಿಕಾರ ಈ ರೀತಿ ಹೇಳಿಸ್ತಿದೆ. ಪುಟ್ಮಲ್ಲಿ ಅವರೇ, ಚಂದನ ಅವರೇ, ಬನ್ನಿ ಬನ್ನಿ. ಯಾವಾಗ ಬಂದ್ರಿ? ನಿಮ್ಮ ಮನೆಗೇನೋ ಬರ್ತಾನೆ ಇರ್ತೀನಿ, ಆದ್ರೆ ನಿಮ್ಮ ಮನ್ಸಿಗೆ ಯಾವಾಗ ಬರೋದು? ಯಾವಂದ್ರೆ? ಏನಿಲ್ಲ ಬಿಡಿ, ನನ್ನ ಕಾಡ್ಗೆ ಹೋದ್ಮೇಲೆ ನಿಮ್ಗೆ ಎಲ್ಲ ಗೊತ್ತಾಗತ್ತೆ. ಕಾಡ್ಗೆ ಹಾಕೋದಿರಿ? ಅಲ್ಲಿ ಏನಾದ್ರೂ ನಿಮ್ ಕೆಲಸ ಸಿಕ್ಕಿದ್ದ? ಪುಟ್ಮಲ್ಲಿ ಅವರೇ, ಒಂಥರ ಕೆಲಸನೇ, ಆದ್ರೆ ಕೆಲಸ ಅಲ್ಲ. ನನ್ಗೆ ಈ ಜಗತ್ತೆಲ್ಲ ಸುಳ್ಳು ಅನ್ಸೋಕ್ ಶುರುವಾಗಿದೆ. ಎಷ್ಟು ದಿನ ಅನಿಸ್ತಾ ಇರೋದು ಈಗ ಅನ್ಸಕ್ ಶುರು ಆಯ್ತು? ನಿಮ್ಗೆ ಯಾರಾದ್ರೂ ಮೋಸ ಮಾಡೋರ? ಅಲ್ಲ, ನೀವೇ. ಐ ಮೀನ್, ನನ್ನೊಳಗಿರೋ ವಿಕಾರನ ಆಚೆ ಹಾಕೋದಕ್ಕೆ ನಾನು ಕಾಡ್ಗೆ ಹೋಗ್ತಿದ್ದೀನಿ. ಅದು ನನ್ನೊಳಗಿರೋ ತನಕ ನನಗೆ ಈ ಜಗತ್ತೆಲ್ಲ ನಶ್ವರ ಅನ್ನಿಸ್ತಿದೆ. ಈ ವಿಕಾರ ಅಂದ್ರೆ ಅಲ್ಲ? ಗುಡ್ ಕ್ವಶನ್. ಪುಟ್ಮಲ್ಲಿಯವರೇ, ಈ ವಿಕಾರ ಅಂದ್ರೆ ನಮ್ಮೊಳಗಿರೋ ಕೆಟ್ಟ ಮನುಷ್ಯ. ಅವನು ನಮ್ಮೊಳಗಿರೋ ತನಕ ನಾವು ನಿರ್ವಿಕಾರರಾಗೋದಕ್ಕೆ ಸಾಧ್ಯ ಇಲ್ಲ. ಚಂದನ್ ಅವ್ರೆ, ನಿಮ್ ಜೊತೆಲಿ ಯಾವತ್ತೂ ನನ್ ವಿಕಾರ ನೋಡ್ಲೇ ಇಲ್ವಲ್ಲ? ಅದು ನಾನು ತೋರಿಸಿ ನಾನು ನೋಡ್ತೀನಿ. ಮುಂದೆ ಇರೋ ನನ್ನೇನು ನೋಡ್ತಿಲ್ಲ, ಇನ್ನವನ್ನೇ ತೋರಿಸ್ತೀನಿ. ಏನಂದ್ರಿ? ಏನೂ ಇಲ್ಲ. ಈ ವಿಕಾರ ಅಂದ್ರೆ ಮನುಷ್ಯ ಅಲ್ಲ, ನಮ್ಮ ದೇಹ ಕಂಡ್ಕೊಂಡಿರೋ ಕೊಳೆ. ಯಾಕೆ ನೀವು ದಿನ ನೀರೀಕೊಳ್ಳಲ್ವಾ? ನಿಮ್ಮ ಮೈಯಲ್ಲಿ ಅಷ್ಟೊಂದು ಕೊಳೆ ಇದ್ದದ? ನೀವೆಷ್ಟು ಮುಗ್ದ್ರು ಪುಟ್ಮಲ್ಲಿಯವರೇ. ನಾನು ಹೇಳ್ತಿರೋದು ಆ ಥರದ ಕೊಳೆ ಅಲ್ಲ, ಇದೊಂಥರ ಮಾನಸಿಕ ಚಿಂತನೆ. ನಾವು ಬೇರೆದ್ರ ಕಡೆ ಗಮನ ಕೊಟ್ಕೊಂಡು ದೇವ್ರನ್ನ ಮರ್ತು ಬಿಟ್ಟಿರ್ತೀವಿ. ದೇವ್ರನ್ನ ಕಾಣಬೇಕು ಅಂದ್ರೆ ಮನಸ್ಸು ಆತ್ಮ ಶುದ್ಧವಾಗಿರ್ಬೇಕು, ಆಗ ನಾವು ದೇವ್ರನ್ನ ಕಾಣ್ಬೇಕು. ಚಂದನ್ ಅವರೇ, ದೇವ್ರು ನಿಮಗೆ ಕಾಣುವಾಗ ನನಗೂ ಹೇಳಿ, ನಾನು ನೋಡ್ಬೇಕು. ಅವ್ರ ತುಂಬ ಸ್ನಾನ ಮಾತಾಡೋದದೇ. ನಿಮ್ಮ ಹತ್ರ ಏನು ಹೇಳೋ ಪ್ರಯೋಜನ ಇಲ್ಲ. ಏನಂದ್ರಿ? ಏನಿಲ್ಲ ಪುಟ್ಮಲ್ಲಿಯವರೇ, ನಿಮ್ಗೋಸ್ಕರ ಅಲ್ವಾ ತಂದ್ಕೊಡ್ತೀನಿ ರೀ. ಇಲ್ಲಿಗೆ ಬಂದಾಗೆಲ್ಲ ಬರೀ ಹಲ್ವಾ ತಿನ್ನೋದೇ ಆಯ್ತು. ನಿಮ್ಮ ಹೃದಯದಲ್ಲಿ ಕೂತ್ಕೊಳ್ಳೋಕೆ ಯಾವಾಗ ಜಾಗ ಸಿಗುತ್ತೋ. ಚಂದನ್ ಅವರೇ, ತಕೊಳ್ಳಿ, ತಿನ್ನಿ ತಿನ್ನಿ. ಪುಟ್ಮಲ್ಲಿಯವರೇ, ಈ ಥರದನ್ನೆಲ್ಲ ನಾನು ತಿನ್ನೋದಿಲ್ಲ. ಇದು ನಮ್ಮ ಅತ್ತೆವ್ವ ಕಳ್ಸಿರೋದು, ತುಪ್ಪದಿಂದ ಮಾಡವ್ರೆ. ಇದು ತಿಂದ್ರೆ ವೇಸ್ಟ್ ಆಯ್ತು, ತಿನ್ನಿ. ಪುಟ್ಮಲ್ಲಿಯವರದು ವೇಸ್ಟ್ ಅಲ್ಲ, ಟೇಸ್ಟ್. ಹಿಡಿದ್ರಿ ಚಾಡ. ತಿನ್ನಿ ತಿನ್ನಿ. ಇಲ್ಲ ಪುಟ್ಮಲ್ಲಿಯವರೇ, ನಾನು ಇತ್ತೀಚೆಗೆ ಎಣ್ಣೆ ಪದಾರ್ಥಗಳನ್ನ ತುಪ್ಪದಲ್ಲಿ ಮಾಡಿರೋದನ್ನ ತಿನ್ನೋದು ಬಿಟ್ಬಿಟ್ಟಿದ್ದೀನಿ. ಅದನ್ನ ತಿನ್ನೋದ್ರಿಂದ ಆತ್ಮ ವಿಕಾರವಾಗುತ್ತೆ. ನೀವು ಇದನ್ನು ತಿನ್ನೋದು ಬಿಟ್ಬಿಡಿ. ಚಂದನ್ ಅವ್ರೆ, ನಿಮ್ಗೋಸ್ಕರ ಅಲ್ವಾ ತಂದ್ಕೊಟ್ರೆ ವಿಕಾರ ಆಯ್ತದೆ ಅಂತೆಲ್ಲ ಹೇಳ್ತಾ ಇದ್ದೀರಲ್ಲ, ಇದೊಂದ್ಸಲ ತಿನ್ನಿ. ಅದೇನ್ ವಿಕಾರ ಅದು ನೋಡವು. ನೀವು ಹೇಳಿದ್ರ ಅಂದ್ಮೇಲೆ ತಿಂದ್ಬಿಡ್ತೀನಿ. ನೋಡಿ ಬಾಬಣ್ಣ, ಅಲ್ವಾ ಕೊಟ್ರೆ ನಾನು ತಿನ್ನಲ್ಲ, ಜೊತೆ ನೀವು ತಿನ್ಬೇಡಿ ಅಂತಾರೆ. ಅಣ್ಣಪ್ಪನವ್ರಿಗೆ ಬೊಗಳೆ ಬಿಡಕ್ ಬಿಟ್ರೆ ಇನ್ಯಾನ್ ಬರ್ತದ ಹೇಳು? ಅವ್ರು ತಿಂದಾರೆ ಏನಂತಮ್ಮೆ, ನಾನ್ ತಿಂತೀನಿ, ನೀ ತಲೆ ಕೆಡ್ಸ್ಕೊಬೇಡ. ರೀ ಗೌಡ್ರೆ, ಅದನ್ನ ತಿನ್ಬೇಡ್ರಿ. ಅದನ್ನ ತಿನ್ನೋದ್ರಿಂದ ಮನಸ್ಸು ಕೆಡುತ್ತೆ, ಆಮೇಲೆ ನೀವು ವಿಕಾರವಾಗಿ ಆಡೋಕ್ ಶುರು ಮಾಡ್ತೀರಾ. ಓ ಅಣ್ಣಪ್ಪನವ್ರೆ, ನನ್ನ ಮನಸ್ಸಿನ ಯಾವ ವಿಕಾರವೂ ಇಲ್ಲ, ಅದಕ್ಕೆ ಅದು ಶುದ್ಧವಾಗದೆ. ನೋಡಿ, ಪಟ್ಟೆಟ್ಗಳೇ ತಿಂದ್ಬಿಡ್ಬೇಕು, ಇಲ್ಲ ಅಂದ್ರೆ ನೀವು ತಿಂದು ತಿಂದು ಸಾಯಲ್ಲ. ತಿನ್ನೋರನ್ನ ನೋಡಿ ನೋಡಿ ಸತ್ತೋಯ್ತದ್ರಿ. ತರ್ಕಾರಿ ತರ್ಕಾರಿ ಏನಮ್ಮ ತರಕಾರಿ ವ್ಯಾಪಾರ ಚೆನ್ನಾಗಿ ನಡೀತಿದ್ಯಾ? ಏನೋ ತಕ್ಕ ಮಟ್ಟಿಗೆ ನಡೀತಾ ಇದೆ ಅಣ್ಣ. ಈ ಏನಿದೆ, ನೀನೊಬ್ನೇ ಅಲ್ವಾ ತರಕಾರಿ ಮಾರೋನು ಇರೋನು? ಬೇರೆ ಯಾರಾದ್ರೂ ಬಂದ್ರೆ ಅವನಿಗೆ ವರ್ಕೌಟ್ ಆಗಕ್ ಬಿಟ್ಬಿಡ್ತೀನ ನಾನು. ಈಗ ತರಕಾರಿ ವಿಚಾರ ಬಿಟ್ಟಾಕು, ಮನೆ ಮನೆಗೆ ಹೋಗಿ ತರಕಾರಿ ಮಾಡ್ತೀಯಲ್ಲ, ಯಾರ ಮನಲ್ಲಮ್ಮ ಸುಂದರವಾಗಿರೋ ಹುಡುಗಿದ್ದಾಳೆ? ಏನಣ್ಣ ಹಿಂಗ್ ಕೇಳ್ತಾ ಇದ್ದೀರಾ? ನಾನು ಬರೀ ತರಕಾರಿ ವ್ಯಾಪಾರ ಮಾಡ್ತೀನಿ, ಈ ತರ ವ್ಯಾಪಾರ ಎಲ್ಲ ನಾನು ಮಾಡಲ್ಲ. ನನಗಿಂತ ನಿಮ್ಗೆ ಇದೆಲ್ಲ ಚೆನ್ನಾಗಿ ಗೊತ್ತಲ್ಲ. ನಾನು ಗೊತ್ತಿದ್ರೆ ನಿನ್ನ ಹತ್ರ ಯಾಕೋ ಕೇಳ್ತಾ ಇದ್ದೆ. ಹೇಳಮ್ಮ, ಪರವಾಗಿಲ್ಲ. ಅಣ್ಣ, ನನಗೆ ಸುಮ್ಮನೆ ಕೋಪ ಬರ್ಸ್ಬೇಡಿ. ನನಗೇನಾದ್ರೂ ಕೋಪ ಬಂತಂದ್ರೆ ತರಕಾರಿ ಎಲ್ಲ ತೆಗ್ದು ನಿಮ್ಮ ತಲೆ ಮೇಲೆ ಹಾಕ್ಬಿಡ್ತೀನಿ. ತರಕಾರಿ ನನಗೆ ಹೊಡಿತ್ಯಾ? ನೀನು ಹೊಡಿಯೋ ತನಕ ನಾನೇ ಟೊಮೊಟೊ ತಿಂತಾ ಇರ್ತೀನ. ಒಂದೇ ಒಂದು ಡಿಚ್ಚಿ ಬುಲ್ಡೆ ಓಪನ್ ಆಗ್ಬಿಡುತ್ತೆ. ಓ, ಡಿಚ್ಚಿ ಕೊಟ್ಟು ನೋಡಿ, ತಲೆ ಖಾಲಿ ಇರೋದು ನಂದಲ್ಲ ನಿಮ್ದು. ಓಪನ್ ಆಗ್ಬಿಡ್ಬೇಕು. ನಿಲ್ಲಿಸ್ರು. ಈ ರೀತಿ ರೋಡ್ ನಿಂತ್ಕೊಂಡು ಜಗಳ ಮಾಡ್ತಿದ್ರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ಬಿಡೋಣ, ನೀವು ಏನಾನ ಮಾತಾಡ್ತಾ ನೀವು ಹೊಡ್ದಾಕ್ಬಿಡ್ತೀನಿ. ಸುಮ್ಮನಿರು ಅಂತ ಹೇಳ್ದೆ ತಾನೆ, ಸುಮ್ಮನಿರ್ಬೇಕು.
ಈ ರೀತಿ ಸಣ್ಣ ವಿಷಯಕ್ಕೆ ರೋಡಲ್ಲಿ ನಿಂತ್ಕೊಂಡು ಜಗಳ ಮಾಡ್ತಿದ್ದೀರಾ ಅಂದ್ರೆ ಇದಕ್ಕೆ ಕಾರಣ ನೀವಲ್ಲ, ನಿಮ್ಮ ಮನಸ್ಸಿನ ವಿಕಾರ. ಓ ಅಣ್ಣಪ್ಪನವ್ರೆ, ಇಷ್ಟೊತ್ತು ಗಂಟೆ ನಮ್ಮ ಮಟ್ಟಿಲಿ ಪ್ರವಚನ ಮಾಡೋದು ಸಾಕಾಗದು ಅಂತ ಬೀದಕ್ಕೆ ಬಂದು ಅವರಿದೇ ಇರೋ ಕಂದಮ್ಗಳ ಜೊತೆಗೆ ವಿಕಾರದ ಬಗ್ಗೆ ಮಾತಾಡ್ತಾರಲ್ಲ, ನಿಮ್ಗೆ ಬುದ್ಧಿ ಇಲ್ವಾ? ನೋಡ್ರೆ, ಇದನ್ನ ನೀವು ಮಾತಾಡ್ತಿಲ್ಲ, ನಿಮ್ಮ ಮನಸ್ಸಿನ ವಿಕಾರ ಈ ರೀತಿ ಮಾತಾಡಿಸ್ತಿದೆ. ಅದು ನಿಮ್ಗೆ ಗೊತ್ತಾ? ಇದುವರೆಗೂ ಗೊತ್ತಿರ್ಲಿಲ್ಲ, ಈಗ ಗೊತ್ತಾಯ್ತು. ನೀವು ಮುಂದಕ್ಕೆ ಹೇಳಿ. ಅಣ್ಣ, ಈ ವಿಕಾರ ಅಂದ್ರೆ ಏನು? ವಿಕಾರ ಅಂದ್ರೆ ನಿಂತರ ಬಿಕಾರಿ ತರ ಓಡಾಡ್ತಿರ್ತಾರಲ್ಲ ಅವರು. ಇದನ್ನು ನೀವು ಮಾತಾಡ್ತಿಲ್ಲ, ನಿಮ್ಮ ಮನಸ್ಸಿನ ವಿಕಾರ ಈ ರೀತಿ ಮಾತಾಡಿಸ್ತಿದೆ. ವಿಕಾರ ಅಂದ್ರೆ ಮನುಷ್ಯ ಅಲ್ಲ, ಮನುಷ್ಯನ ಮೈ ಗಂಟ್ಕೊಂಡಿರೋ ಕೊಳೆ. ಅದನ್ನು ಆಧ್ಯಾತ್ಮ ಅನ್ನೋ ಸೋಪ್ನಿಂದ ತೊಳೆದು ಕ್ಲೀನ್ ಮಾಡ್ಕೋಬೇಕು. ಜಾನಿ ಬಾಯ್, ನಾನು ಇದರ ಸೋಪ್ ಹೆಸರನ್ನ ಕೇಳೇ ಇಲ್ಲ. ಎಲ್ಲಿ ಸಿಗುತ್ತದು? ನಿಮ್ಮಂತ ದಡ್ರಿಗೆ ನಾನು ಏನು ಹೇಳಕ್ಕಾಗಲ್ಲ. ಹೇಳಕ್ಕಾಗಲ್ಲ ಅಂತ ಗೊತ್ತಿದ ಮೇಲೆ ಹೇಳ್ತಾ ಇದಾರಲ್ಲ, ನೀವು ಇನ್ನೆಷ್ಟು ದಡ್ರಿರ್ಬೇಕು. ಅದಕ್ಕೆ ಇವ್ರಿಗೆ ನಾನು ಅರಿದೇ ಇರೋ ಕಂದಮ್ಗಳು ಅಂತ ಹೇಳ್ದದು. ಇವ್ರಿಗೆ ದೇಹ ಬೆಳೆದಿದೆಯೋ ಹೊರತು ಬುದ್ಧಿ ಬೆಳೆದಿಲ್ಲ. ನಿಮಗ್ ತುಂಬಾ ಬೆಳೆದಿದೆಯೋ? ಸ್ವಲ್ಪ ಸುಮ್ಮನೆ ಇದೆ. ನೋಡಿ, ಈ ಆಧ್ಯಾತ್ಮ ಅಂದ್ರೆ ಸೋಪಲ್ಲ, ಧ್ಯಾನ, ತಪಸ್ಸು. ಅದನ್ನ ಮಾಡೋದ್ರಿಂದ ನಮ್ಮ ಮನಸ್ಸು ಗಂಟ್ಕೊಂಡಿರೋ ಕೆಟ್ಟ ಭಾವನೆಗಳೆಲ್ಲ ದೂರ ಆಗಿ ದೇವ್ರನ್ನ ಕಾಣಬಹುದು. ಅಣ್ಣ, ನೀವ್ ಹೇಳ್ತಾ ಇರೋದು ನನಗೇನು ಅರ್ಥ ಆಗ್ಲಿಲ್ಲ ಅನ್ನಿ. ನನ್ಗೂ ಅರ್ಥ ಆಗ್ಲಿ. ಓ ಅಣ್ಣಪ್ಪನವ್ರೆ, ನೀವ್ ಯಾನ್ ಹೇಳೋರು ಇವ್ರಿಗೆ ಅರ್ಥ ಆಗಲ್ಲ. ಗೌಡ್ರೆ, ಇದನ್ನು ನೀವು ಹೇಳ್ತಿಲ್ಲ, ನಿಮ್ಮ ಮನಸ್ಸಿನ ವಿಕಾರ ಈ ರೀತಿ ಹೇಳಿಸ್ತಿದೆ. ಅಯ್ಯೋ, ಸುಮ್ನೆ ವಿಕಾರದ ಬಗ್ಗೆ ಹೇಳಿ ನನ್ನ ತಲೆ ತಿನ್ಬೇಡಿ. ಇದನ್ನು ನೀವು ಮಾತಾಡ್ತಿಲ್ಲ, ನಿಮ್ಮ ಮನಸ್ಸಿನಲ್ಲಿರೋ ವಿಕಾರ ಈ ರೀತಿ ಮಾತಾಡಿಸ್ತಿದೆ. ಅದಕ್ಕೆ ಹೇಳೋದು, ಆಧ್ಯಾತ್ಮಿಕ ಕಡೆ ಗಮನ ಕೊಟ್ಟು ಮನಸ್ಸಿನಲ್ಲಿರೋ ವಿಕಾರನ ದೂರ ಮಾಡಿಕೊಂಡು ದೇವರನ್ನ ಕಾಣಿ. ಧ್ಯಾನ, ಮನಸ್ಸು, ವಿಕಾರ. ನೋಡ್ರೆ, ಈ ವಿಕಾರ ಎಲ್ಲಿರುತ್ತೆ? ನಿಮ್ಮ ಅಜ್ಜಿ ಪಿಂಡದಲ್ಲ ಅದೇ. ನೋಡ್ರೆ, ಇದನ್ನ ನೀವ್ ಹೇಳ್ತಾ ಇಲ್ಲ, ನಿಮ್ ಮನಸ್ಸಿನಲ್ಲಿರೋ ವಿಕಾರ ಹೇಳ್ತಿದೆ. ಗೌಡ್ರೆ, ವಿಕಾರ ನಿಮ್ಮನ್ನ ಫಾಲೋ ಮಾಡ್ತಾ ಇದೆ. ಮಲ್ಲಿ ಅವರೇ, ನಾನು ಸನ್ಯಾಸಿ ಬಂದಿದ್ದೀನಿ. ಚಂದನವ್ರೆ, ಯಾನ ಇದು ನಿಮ್ಮ ಹೊಸ ಸೆಟಪ್? ಮಲ್ಲಿ ಅವರೇ, ಇದು ಸೆಟಪ್ ಅಲ್ಲ, ಸೆಟಪ್. ಹಿಡಿದ್ರೆ ಚಾಡ. ಇನ್ ಮುಂದೆ ನಾನು ಇರೋದೇ ಹೀಗೆ, ಎಲ್ಲವನ್ನು ಬಿಟ್ಟು ಎಲ್ಲವನ್ನು ತೊರೆದು ಗಾಡಿಗೆ ಹೋಗ್ತಿದ್ದೀನಿ. ನೀವು ಕಾಡ್ಗೋದ್ರೆ ಮಧುರವ್ರ ಗತಿ ಯಾನ? ಮಲ್ಲಿ ಅವರೇ, ಹುಡ್ಸಿದ್ದವರು ಹುಲ್ ಮೇಯಿಸ್ತಾ ಇರ್ತಾನ, ನನಗೆ ಕಾಡಿಗೆ ದಾರಿ ತೋರಿಸ್ದಾಗೆ ಅವಳಿಗೂ ಏನಾದ್ರೂ ಒಂದು ದಾರಿ ತೋರಿಸ್ತಾನೆ ಬಿಡಿ. ಹಂಗಾರೆ ನೀವು ಸನ್ಯಾಸಿ ಆಗಿದ್ದು ಒಳ್ಳೇದೇ ಆಯ್ತು ಬಿಡಿ. ಯಾಕೆ ನೀವು ನನ್ನ ಜೊತೆ ಕಾಡಿಗೆ ಬರ್ತಿದ್ರಾ? ಇಷ್ಟು ದಿವಸ ಆಡ್ದಿರೋ ಡ್ಯೂಯೆಟ್ನ ಅಲ್ಲ ಹಾಡ್ಬೋದು, ಯಾರಂದ್ರೆ ಒಟ್ಟಿಗೆ ತಪಸ್ ಮಾಡ್ಬೋದು ಒಂದೇ. ನಂಗಂತ ಆಸೆ ಎಲ್ಲ ಇಲ್ಲ, ನಾನು ನಮ್ಮ ಬಾಬಣ್ಣನ ಜೊತೆಗೆ ಇರ್ತೀನಿ, ನೀವು ಹೋಗಿ. ನಿಮ್ಮೂರಿನ ಸಂಪ್ರದಾಯನ ನನ್ನ ಮೇಲೆ ಪ್ರಯೋಗ ಮಾಡಿ, ಖುಷಿಯಾಗಿ ಹೋಗ್ತೀನಿ. ಯಾವ ಸಂಪ್ರದಾಯ? ಅದೇ, ಈ ರೀತಿ ಎಲ್ಲಾನು ಬಿಟ್ಟು ಸನ್ಯಾಸಿಯಾಗಿ ಹೋಗೋರ್ಗೆ ನಿಮ್ಮೂರಿನ ಹೆಣ್ಮಕ್ಳೆಲ್ಲ ಮೂರ್ ಸಲ ತಪ್ಕೊಂಡು ಕಳಿಸ್ತಿರಲ್ಲ, ಆ ಸಂಪ್ರದಾಯನ ನನ್ನ ಮೇಲೂ ಪ್ರಯೋಗ ಮಾಡಿ. ಹಂಗ್ ಮಾಡ್ಬೇಕು ಅಂದ್ರೆ ನೀವು ಭಜನೆ ಮಾಡ್ಬೇಕು, ಆಗ ನಾನು ನಿಮ್ ಪೂಜೆ ಮಾಡಿ ತಪ್ಕತೀನಿ. ನೀವು ಕೇಳಿದ್ರೆ ಜೀವನ ಪೂರ್ತಿ ಭಜನೆ ಮಾಡ್ಕೊಂಡಿದ್ದು ಬಿಡ್ತೀನಿ. ಭಜನೆ ಮಾಡ್ತೀನಿ ಎಂದೆ. ಓ ಶ್ರೀ ಕೃಷ್ಣ ಪರಮಾತ್ಮಕಿ ನಾರಿ. बोलो आत्मानंद गुरु जी की ತಬ್ಕೊಳ್ಳಿ, ತಬ್ಕೊಳ್ಳಿ, ಇನ್ನೂ ಗಟ್ಟಿಯಾಗಿ ತಬ್ಕೊಳ್ಳಿ, 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 ಇನ್ನೂ ಗಟ್ಟಿಯಾಗಿ ತಬ್ಕೊಳ್ಳಿ. ಏನಾಯ್ತು ಜಾನಿ? ನನ್ಗೇನಾಯ್ತು? ನಾನು ಚೆನ್ನಾಗಿದ್ದೀನಿ, ನನ್ನನ್ನೇ ಕೆಬ್ಬಿಸ್ದೆ? ನಾವ್ ನಿಮ್ನ ಚೆನ್ನಾಗಿ ನೋಡ್ಕೋತಿಲ್ವಾ? ಯಾರು ಹೇಳಿದ್ದು ಮಧು? ಎಲ್ಲ ಹೆಂಡ್ತಿರ್ಗಿಂತ ನೀನು ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ಯಾ. ಹಾಗಾದ್ರೆ ನನ್ ಪ್ರೀತಿಲ್ ಕಡಿಮೆ ಆಗಿದ್ಯಾ? ನೋ ವೇ, ನಿನ್ ಪ್ರೀತಿನ ನನಗೆ ತಡ್ಕೊಳಕ್ಕೆ ಆಗ್ತಿಲ್ಲ. ಇದನ್ನೆಲ್ಲ ಯಾಕೆ ಕೇಳ್ತಿದ್ಯಾ? ನೀವ್ಯಾಕೆ ಪಿಲ್ಲೋ ತಪ್ಕೊಂಡಿದ್ದೀರಾ? ನಾನು ತಪ್ಕೊಂಡಿರೋದು ಪಿಲ್ಲೋನಲ್ಲ, ನನ್ನ ಆಧ್ಯಾತ್ಮಿಕವನ್ನ. ಆಧ್ಯಾತ್ಮಿಕನ? ಏನ್ ಹೇಳ್ತಿದ್ದೀರಾ ಜಾನಿ? ಹೌದು, ನಾನೊಂದು ಭಯಂಕರವಾದ ಕನಸು ಕಂಡೆ. ಆಯ್ತು ಪುರಾಣ, ಏನ್ ಹೇಳಿ? ನೋಡು, ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಸುಮ್ಮನೆ ಮಲ್ಗು, ನಾನು ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ. ಡಿಸ್ಟರ್ಬ್ ಮಾಡೋದ್ಮೇಲೆ ಡಿಸ್ಟರ್ಬ್ ಮಾಡಲ್ಲ ಅನ್ನೋದು ಮುಂದೇನಾಯ್ತು ಹೇಳಿ. ದೊಡ್ಡ ಕಾಡು,
ಆ ಕಾಡಲ್ಲಿ ನಾನು ದಾರಿ ತಪ್ಪಿಟ್ಟಿದ್ದೆ. ದಿಕ್ಕೆ ತೋಚದೆ ಒದ್ದಾಡ್ತಾ ಇದ್ದೆ. ಯಾರಾದ್ರೂ ಕಾಪಾಡಿ ಅಂತ ಕಿರಿಚ್ತಾ ಇದ್ದೆ. ಗುರುಗಳು ನನ್ನ ಕಣ್ಮುಂದೆ ಬಂದು ಆಧ್ಯಾತ್ಮದ ಬಗ್ಗೆ ಹೇಳಿದ್ರು. ಇದನ್ನ ತಪ್ಪಿಕೊಂಡ್ರೆ ನಿನಗೆ ದಾರಿ ಕಾಣುತ್ತೆ ಅಂದ್ರು. ಅದಕ್ಕೆ ಇದನ್ನ ತಪ್ಪಿಕೊಂಡಿದ್ದೆ. ನಿಮ್ ಗುರುಗಳನ್ನ ತಪ್ಕೊಳ್ಳಿಲ್ವಾ? ತಪ್ಕೋಬೇಕು ಅಂತಾನೆ ಹತ್ರ ಹೋದೆ. ಅಷ್ಟರಲ್ಲಿ ಅವ್ರು ಮಾಯ ಆಗ್ಬಿಟ್ರು. ಇದು ಒಂದ್ ಕನ್ಸ ಜಾನಿ. ಇಂಥ ಹೊತ್ನಲ್ಲಿ ಎಂತ ಕನ್ಸ್ ಕಾಣ್ತೀರಾ? ಏನು ಮಾಡಕ್ಕಾಗಲ್ಲ. ನನ್ನ ಮನಸ್ಸಿನ ತುಂಬಾ ಬರೀ ಆಧ್ಯಾತ್ಮಿಕತೆನೇ ತುಂಬಿಕೊಂಡಿದ್ದೆ. ಅದಕ್ಕೆ ಈ ರೀತಿ ಕನಸು ಬೀಳ್ತಿರೋದು. ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ, ಸುಮ್ಮನೆ ಮಲ್ಗು. ನಂಗೆ ಅರ್ಥ ಆಗೋದು ಬೇಡ, ನನ್ನ ಭಾವನೆಗಳು ನಿಮಗೆ ಅರ್ಥ ಆದ್ರೆ ಸಾಕು. ಇದನ್ನ ನೀನ್ ಮಾತಾಡ್ತಿಲ್ಲ, ನಿನ್ನ ಮನಸ್ಸಿನ ವಿಕಾರ ಹೀಗೆ ಮಾತಾಡಿಸ್ತಿದೆ. ಮೊದಲು ಅದನ್ನ ಕಂಟ್ರೋಲ್ ಮಾಡು. ಸಾಕ್ ನೆನ್ಸ್ತೀರ ನಿಮ್ ವಿಕಾರದ ಪುರಾಣನ? ನನ್ ಮನ್ಸಲ್ಲಿ ಯಾವ ವಿಕಾರನೂ ಇಲ್ಲ, ನಾನ್ ಸರಿಯಾಗೇ ಇದೀನಿ. ನಿಮ್ ಮನ್ಸಲ್ಲೇ ವಿಕಾರ ಇರೋದು, ಅದಕ್ಕೆ ಎಲ್ರು ನಿಮ್ಗೆ ವಿಕಾರವಾಗೇ ಕಾಣಿಸ್ತಾರೆ. ಫಸ್ಟ್ ಡಾಕ್ಟರ್ ಹತ್ರ ಹೋಗಿ. ನನಗೆ ಯಾವ ಡಾಕ್ಟರ್ ಅವಶ್ಯಕತೆನೂ ಇಲ್ಲ. ನನಗೆ ನನ್ನ ಗುರುಗಳೇ ದಾರಿ ತೋರಿಸ್ತಾರೆ. ಪ್ರಕೃತಿ ನನ್ನ ಮನಸ್ಸನ್ನ ಕರೀತಾ ಇದೆ. ನಾನು ಅಲ್ಲಿಗೆ ಹೋಗಿ ತಪಸ್ ಮಾಡಿ ಆಧ್ಯಾತ್ಮಿಕದಲ್ಲಿ ಸಾಧನೆ ಮಾಡ್ಬೇಕು ಅಂತಿದ್ದೀನಿ. ಇದು ಖಂಡಿತವಾಗ್ಲೂ ಹುಚ್ಚಿನ ಪ್ರಭಾವನೆ. ಫಸ್ಟ್ ನಿಮ್ಮ ಮಮ್ಮಿಗೆ ಫೋನ್ ಮಾಡಿ ಎಲ್ಲ ವಿಷಯನೂ ಹೇಳ್ತೀನಿ. ಇಲ್ಲಾಂದ್ರೆ ಮಧ್ಯರಾತ್ರಿ ನೀವು ಕಾಡಿಗೆ ಹೋಗ್ಬಿಡ್ತೀರಾ. ಹೋದ್ರೂ ಹೋಗ್ಬೋದು. ಗುರುಗಳು ಹೇಳಿದ್ದಾರೆ ಅಂದ್ಮೇಲೆ ಅದನ್ನ ಪಾಲಿಸೋದು ನನ್ನ ಕರ್ತವ್ಯ. ಜೈ ಆತ್ಮಾನಂದ ಗುರೂಜಿ. ನೀವ್ ನನ್ನ ಬಿಟ್ಟು ಹೋದ್ರೆ ನನ್ಗಂತೆ ಏನಾಗ್ಬೇಕು? ಇಷ್ಟು ಚಿಕ್ಕ ವಯಸ್ಸಲ್ಲಿ ನನ್ನ ಬಿಟ್ಟು ಹೋಗ್ತೀನಿ ಅಂತಿರಲ್ಲ, ನಿಮಗ್ ಮನ್ಸಾದ್ರೂ ಹೇಗ್ ಬಂತು? ಏನು ಮಾಡಕ್ಕಾಗಲ್ಲ. ಗುರುಗಳು ನಾನು ಸನ್ಯಾಸಿ ಆಗ್ಲೇಬೇಕು ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ದಾರೆ ಅಂದ್ಮೇಲೆ ನಾನು ಕಾಡ್ಗೆ ಹೋಗಿ ಹೋಗ್ತೀನಿ. ಇದನ್ನ ಯಾರಿಂದನೂ ತಡೆಯಕ್ಕಾಗಲ್ಲ. ಸರಿ, ಹಾಗೆ ಆಗ್ಲಿ. ನಾನು ನಿಮ್ ಜೊತೆ ಕಾಡಿಗೆ ಬರ್ತೀನಿ. ಅಲ್ಲಿ ನಾವಿಬ್ರು ಕಾಡ್ ಮನ್ಸ್ರ ತರ ಟೇಟ್ ಹಾಡ್ಕೊಂಡಿರೋಣ. ಇದನ್ನೇ ವಿಕಾರ ಅನ್ನೋದು. ನಾನು ಸನ್ಯಾಸಿ ಆಗ್ಬೇಕು ಅಂತಿದ್ರೆ ನೀನು ಸಂಸಾರ ಮಾಡೋಣ ಅಂತ್ಯಾ? ಇಂಥ ಆಸೆಗಳೆಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ. ಸುಮ್ಮನೆ ಮಲ್ಗೋ. ಗುರೂಜಿ, ನೀವು ಹೇಳ್ದ ಹಾಗೆ ಆಧ್ಯಾತ್ಮನ ತಬ್ಕೊಂಡು ಮಲಗ್ತೀನಿ. ಶುಭೋದಯ ಪುಟ್ಟಮಲ್ಲಿ ಅವರೇ. ಗುಡ್ ಮಾರ್ನಿಂಗ್ ಚಂದನ್ ಅವರೇ. ಯಾನ ಇದು ಒತ್ತರೋತ್ತರ ಎದ್ದು ನಮ್ಮ ಮಡಿಚಲ್ ಬಂದ್ಬಿಟ್ಟಿದ್ದೀರಿ? ಮಲಗಿದ್ರೆ ತಾನೇ ಎದ್ದೇಳೋದಕ್ಕೆ. ರಾತ್ರಿ ಎಲ್ಲ ಕೂತ್ಕೊಂಡು ದೇವ್ರ ಭಜನೆ ಮಾಡ್ತಿದ್ದೆ. ರಾತ್ರಿ ಎಲ್ಲ ಭಜನೆ ಮಾಡ್ತಾ ಇದ್ರಿಯಾ? ಮಧುರ ಅವ್ರು ಏನ್ ಮಾಡ್ತಾ ಇದ್ರು? ಅವಳೇನ್ ಮಾಡ್ತಾಳೆ, ನಿದ್ದೆ ಮಾಡ್ತಿದ್ಲು. ಪುಟ್ಟಮಲ್ಲಿ ಅವರೇ, ನಿಮ್ಗೆ ಈ ಭಜನೆ ಬಗ್ಗೆ ಎಲ್ಲ ಆಸಕ್ತಿ ಇದೆಯಾ? ಅದೇನಿ, ಆದ್ರೆ ನಮ್ಮ ಬಾಬಣ್ಣ ಬಿಡಲ್ಲ. ಅವ್ರು ಯಾವ್ದಕ್ಕೆ ತಾನೇ ಬಿಟ್ಟಿದ್ದಾರೆ. ಅವ್ರಿಗೆ ಪಟ್ಟಾಪಟ್ಟಿ ಚಡ್ಡಿ ಬನ್ನಿನ ಮಾರೋದ್ ಬಿಟ್ಟು ಬೇರೆ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ಹಂಗೆಲ್ಲ ಹೇಳ್ಬೇಡಿ. ನಮ್ಮ ಬಾಬಣ್ಣ ರಾತ್ರಿ ಹೊತ್ತು ಭಜನೆ ಮಾಡಲ್ಲ, ಹೊತ್ತು ಭಜನೆ ಮಾಡ್ತಾರೆ. ಹಾಗಿದ್ರೆ ನಾನು ಬೆಳಿಗ್ಗೆ ಹೊತ್ತೆ ಭಜನೆ ಮಾಡ್ತೀನಿ. ನೀವು ನನ್ನ ಜೊತೆ ಸೇರ್ಕೊಂಡು ಭಜನೆ ಮಾಡ್ತೀರಾ? ಆಗಲ್ಲ, ನೀ ಹೊತ್ತು ಸಾನ ಕ್ರ್ಯಾಕ್ ಇರ್ತದೆ, ಅದಕ್ಕೆ ನಾನು ರಾತ್ರಿ ಹೊತ್ತು ಮಾಡ್ತೀನಿ. ಪುಟ್ಟಮಲ್ಲಿ ಅವರೇ, ಅದು ಕ್ರ್ಯಾಕ್ ಅಲ್ಲ, ವರ್ಕ್. ಹೇಳಿದ್ರಿ ಚಾಡ. ಕತೆ ಆಯ್ತಲ್ಲ. ಪುಟ್ಟಮಲ್ಲಿ ಅವ್ರಿಗೆ ರಾತ್ರಿ ಹೊತ್ತು ಭಜನೆ ಮಾಡೋಕೆ ಇಷ್ಟ, ಆದ್ರೆ ಇದು ಗೌಡ್ರ ಕಷ್ಟ. ಹೀಗೆ ಆದ್ರೆ ನನ್ನ ಪುಟ್ಟಮಲ್ಲಿ ಅವ್ರ ಜೊತೆ ಹೇಗೆ ಭಜನೆ ಮಾಡ್ಲಿ? ಚಂದನ್ ಅವ್ರೆ, ಯಾನ ಇದು ಒಬ್ಬೊಬ್ರೆ ಮಾತಾಡ್ಕೊತಾ ಇದ್ದೀರಿ? ಪುಟ್ಟಮಲ್ಲಿ ಅವರೇ, ನಾನು ಒಬ್ಬನೇ ಮಾತಾಡ್ತಿಲ್ಲ, ನನ್ನ ಆಧ್ಯಾತ್ಮಿಕ ಗುರುಗಳ ಜೊತೆ ಮಾತಾಡ್ತಾ ಇದ್ದೀನಿ. ಜೈ ಆತ್ಮಾನಂದ ಗುರು. ಅವ್ರೆಲ್ಲವ್ರೆ, ನನ್ ಕಣ್ಣು ಕಾಣಿಸ್ತಾನೆ ಇಲ್ಲ. ಅವರೆಲ್ರಿಗೂ ಕಾಣಿಸೋದಿಲ್ಲ. ಆಧ್ಯಾತ್ಮದಲ್ಲಿ ಸಾಧನೆ ಮಾಡಿರೋ ಕಣ್ಣಿಗೆ ಮಾತ್ರ ಕಾಣಿಸ್ತಾರೆ. ನೀವೇನ್ ಹೇಳ್ತಾ ಇದ್ರೆ ನಂಗೆ ಗೊತ್ತಾಯ್ತಲ್ಲ. ನಂಗೆ ಸಾನ ಕೆಲಸ ಅದೇ, ಬರ್ತೀನಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನನ್ನ ಹತ್ರ ನಾನು ನಿಮಗೆ ಆಧ್ಯಾತ್ಮಿಕದ ಬಗ್ಗೆ ಕ್ಲಾಸ್ ಮಾಡ್ತೀನಿ. ಅದರಿಂದ ನಮ್ಮ ಆತ್ಮ ಶುದ್ಧಿ ಆಗುತ್ತೆ. ಆತ್ಮ ಅಂದ್ರೆ ಏನು? ಚಂದನ್ ಅವ್ರೆ, ಆತ್ಮ ಅಂದ್ರೆ ದೆವ್ವ ಅಲ್ವಾ? ನೀವು ದೆವ್ವ ಸಾಹಸ ಮಾಡಿರಿಯಾ? ಪುಟ್ಟಮಲ್ಲಿ ಅವರೇ, ಆತ್ಮ ಅಂದ್ರೆ ದೆವ್ವ ಅಲ್ಲ, ಅದು ನಮ್ಮೊಳಗಿರೋ ದೇವರ ಸ್ವರೂಪ. ನೀವೇನೇನೋ ಹೇಳಿ ತಲೆ ಕೆಡಿಸ್ಬೇಡಿ. ನನಗೆ ಗೊತ್ತದೆ ಆತ್ಮ ಅಂದ್ರೆ ದೆವ್ವ ಅಂತ. ನಿಮ್ಗೆ ಸಾನ ಕೆಲಸ ಅದೇ, ಬರ್ತೀನಿ. ಪುಟ್ಟಮಲ್ಲಿ ಅವರೇ, ನಾನು ಇವ್ರಿಗೋಸ್ಕರ ಇಷ್ಟೆಲ್ಲ ಮಾಡಿದ್ರು ಇವ್ರಿಗೆ ಅರ್ಥನೇ ಆಗ್ತಿಲ್ವಲ್ಲ. ಆತ್ಮ ಅಂದ್ರೆ ದೆವ್ವ ಅಂತ. ದೆವ್ವದ ಜೊತೆ ಸಂಸಾರ ಮಾಡಿ ಮಾಡಿನೇ ಹೀಗಾಗಿರೋದು. ಮೊದಲು ಆ ದೆವ್ವನ್ ಬಿಡಿಸ್ಬೇಕು. ಮಧುರ ಇದ್ಯಾಕ ಬೆಳದಿಂಗಳ ತರ ಇರೋ ಮೊಕನ ಅಮಾಸ ಚಂದ್ರನ್ ತರ ಮಾಡ್ಕೊಂಡ್ ಕೂತಿದಾರಿ? ಅಮಾವಾಸ್ಯೆಲ್ ಚಂದ್ರ ಕಾಣಿಸ್ತಾನ? ಗೌಡ್ರೆ, ಮೊದ್ಲೇ ನನ್ ತಲೆ ಕೆಟ್ಟಿದೆ, ನೀವಿನ್ನೂ ತಲೆ ಕೆಡಿಸ್ಬೇಡಿ. ನೀವ್ಯಾಕೆ ತಲೆ ಕೆಡ್ಸ್ಕೊಂಡ್ರಿ? ನಿಮ್ಮನ್ನ ನೋಡ್ಬಿಟ್ಟು ನಾವು ತಲೆ ಕೆಡ್ಸ್ಕೋಬೇಕು? ನೀವ್ಯಾಕೆ ನನ್ನ ನೋಡಿ ತಲೆ ಕೆಡ್ಸ್ಕೊತೀರಾ? ಅಲ್ಲ, ನೀವು ಈ ತರ ತಲೆ ಕೆಡ್ಸ್ಕೊಂಡ್ ಕೂತಿರೋದನ್ನ ನೋಡ್ಬಿಟ್ಟು ಸುಮ್ನಿರಕ್ಕಾದ? ನೀವ್ ಯಾಕೆ ತಲೆ ಕೆಡ್ಸ್ಕೊಂಡಿದ್ದೀರಿ ಹೇಳಿ? ಜಾನಿ ವಿಷಯಕ್ಕೆ ನಮ್ಮ ಮೊದ್ಲಿಂದ ಬಡ್ಕತ್ತವ್ನಿ. ಅಣ್ಣಪ್ಪನವ್ರು ನಿಮಗ್ ಸರಿಯಾದ ಜೋಡಿ ಅಲ್ಲ ಅಂತ ನನ್ನ ಮಾತೆಲ್ಲಿ ಕೇಳಿರಿ. ಗೌಡ್ರೆ, ಅವ್ರು ನಂಗೆ ಕಟ್ಟಿರೋದು 3 ಗಂಟು. ಅವ್ರನ್ನ ಬಿಡೋದಷ್ಟು ಸುಲಭ ಅಲ್ಲ. ನೀವು ನಿಮ್ಮ ಮಧುರ ಅವ್ರೆ, ಆ 3 ಗಂಟನ ಸ್ಪಾಟ್ ಅಲ್ಲೇ ಬಿಚ್ಚಿ ಬಿಸಾಕ್ಬಿಡ್ತೀನಿ. ಗೌಡ್ರೆ, ಜಾನಿಗ್ ಮಾತ್ರ ತಲೆ ಕೆಟ್ಟಿದೆ ಅನ್ಕೊಂಡಿದ್ದೆ, ಆದ್ರೆ ನಿಮ್ಗೂ ತಲೆ ಕೆಟ್ಟಿದೆ. ಜಾನಿ ಸನ್ಯಾಸಿ ಆಗ್ತಿದ್ದಾರೆ.
ಅನ್ನೇಪ್ನವರು ಒಳ್ಳೆ ಕೆಲಸ ಮಾಡ್ತಾವ್ರೆ. ಜೀವನದಲ್ಲಿ ಉದ್ಧಾರ ಆಗೋ ನಿರ್ಧಾರ ಮಾಡ್ಬಿಟ್ಟಾರೆ. ಗೌಡ್ರೆ ಅವ್ರು ನನ್ನ ಬಿಟ್ಟು ಹೋದ್ರೆ ನನ್ನ ನೋಡ್ಕೊಳ್ಳೋರು ಯಾರು? ನಾನಿಲ್ವಾ? ಆದ್ರೆ ನಾನು ಪುಟ್ಮಲ್ಲಿ ಸೇರಿ ನಿಮ್ಮನ್ನ ನೋಡ್ಕೋತೀವಿ ಅಂದಿ. ನೀವಿಬ್ರು ನನ್ನ ನೋಡ್ಕೊಂಡ್ರೆ ನನ್ನ ಗಂಡನ ಸ್ಥಾನ ಯಾರು ತುಂಬ್ತಾರೆ? ನೀವು ಅನ್ನಿ, ನಾನೇ ತುಂಬಿಬಿಡ್ತೀನಿ. ಮಧುರ ಅವ್ರೆ, ಅಣ್ಣವ್ರ ಅಣ್ಣಲ್ಲಿ ಸನ್ಯಾಸಿ ಆಗ್ಬೇಕು ಅಂತ ಬರ್ದಿದ್ರೆ ಅದನ್ನ ತಪ್ಸಕ್ಕೆ ಯಾರ ಕೈಲೂ ಆಗಲ್ಲ. ನೋಡಿ ಮಧುರ ಅವ್ರೆ, ತೂಬು ಅಂತ ಪಂಚರ್ ಆಗಿದ್ರೆ ಉಳ್ಕಂಡ ತಳ್ಕಂಡ ಹೋಗ್ಬಿಡ್ಬೋದು. ಆದ್ರೆ ಟೈರ್ ಎರ್ದೋಗ್ಬಿಟ್ಟಿದ್ರೆ ಏನ್ ಮಾಡಕ್ಕದ್ದು? ನಿಮ್ಮ ಅದೃಷ್ಟ, ನಿಮ್ಗಿನ್ನೂ ಮಕ್ಕ ಮರಿ ಏನೂ ಆಗಿಲ್ಲ. ನೀವು ಯಾನು ತಲೆ ಕೆಡ್ಸ್ಕೊಬೇಡಿ ಮಧುರ ಅವ್ರೆ. ನಿಮ್ಮ ಲೈಫ್ನ ಲಿಫ್ಟ್ ಮಾಡಕ್ಕೆ ನಾವು ಅಲ್ಲ, ನೀವು ಹೊತ್ತ ಮೆಟ್ಲಿಗೆ ನಾ ಏಣಿಯಾಗಿರ್ತೀನಿ ಅಂದು.